ಅಬ್ಬಬ್ಬಾ! ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಕೇಳ್ತಾ ಇದ್ರೇನೆ ಮೈ ಜುಮ್ ಅನ್ನುತ್ತೆ. ಅಂತಿಂಥ ದೇವಸ್ಥಾನ ಅಂತೂ ಅಲ್ವೇ ಅಲ್ಲ ಇದು. ಸರಿಸುಮಾರು 1000 ವರ್ಷದ ಇತಿಹಾಸವುಳ್ಳಂತಹ ಅದು ಹೊಯ್ಸಳರ ಕಾಲದ ದೇವಸ್ಥಾನ. ಅದೇ ಬೆಂಗಳೂರಿನ ಶೆಟ್ಟಿಯಲ್ಲಿ ಕ್ರಾಸ್ ಬಳಿ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ಲು ಪವಾಡ, ವಿಸ್ಮಯ, ಕುತೂಹಲಕಾರಿನೇ ತುಂಬಿಕೊಂಡಿರುವಂಥ ದೇವಸ್ಥಾನ. ನಿಮಗೆ ಗೊತ್ತಾಗುತ್ತೆ, ಮುಂದೆ ತಿಳಿಸ್ತಾ ಇರ್ತೀನಿ. ಸುಮಾರು ಒಂದು 1000 ವರ್ಷದ ಅಂತ ಲೆಕ್ಕ ಬರ್ತದೆ. ಅದರ ಹೊಯ್ಸಳರ ಕಾಲದ್ದು ಅಂತ. ಈ ಮೂಲ ವಿಗ್ರಹ ಏನಿದೆ, ಪ್ರಭಾವಳಿ ಹಿಂದ್ಗಡೆ ಮೂಲ ವಿಗ್ರಹ, ಅದು ಆಕ್ಚುಲಿ ಅದನ್ನ ನೋಡಿದ್ರೆ ಒಂದು 5 ವರ್ಷದ ಒಂದು 4-5 ವರ್ಷದ ಮಗು ಕಾಣಿಸ್ತದ ಆ ವಿಗ್ರಹ. ಆಕ್ಚುಲಿ ನೀವು ಬೆಣ್ಣೆ ಅಲಂಕಾರ ಟೈಮಲ್ಲಿ, ಚಂದ್ರವರ್ಣ ಅಲಂಕಾರ ಟೈಮಲ್ಲಿ, ಇಲ್ಲ ಅಭಿಷೇಕ ಟೈಮಲ್ಲಿ ನೋಡ್ಬೋದು ಅದನ್ನ. ಆಶ್ಚರ್ಯ ಆಗಿದ್ದೇನಪ್ಪ ಅಂದರೆ ಈ ಥರ ಒಂದು ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿ ಇದೆ ಅನ್ನೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಜನಗಳಿಗೆ ಗೊತ್ತೇ ಇಲ್ಲ ಅನ್ನೋದು ಒಂದು ದುರಾದೃಷ್ಟಕರ. ಸೊ ಈ ಥರ ದೇವಸ್ಥಾನಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ, ತುಂಬ ಪುರಾತನವಾಗಿರುತ್ತೆ. ಅದನ್ನು ಎಷ್ಟೊಂದು ಜನ ಹಂಗಂಗೆ ಮುಚ್ಚಾಕ್ಬಿಟ್ಟಿರ್ತಾರೆ, ಯಾರಿಗೂ ತಿಳಿಸೇ ಇರಲ್ಲ. ಆದಷ್ಟು ಈ ಥರ ದೇವಸ್ಥಾನಗಳು ಬೆಳಕಿಗೆ ಬರಬೇಕು, ಪ್ರತಿಯೊಬ್ಬ ಹಿಂದೂಗಳಿಗೂ ಇದು ರೀಚ್ ಆಗಬೇಕು. ಆಮೇಲೆ ಅಲ್ಲೇ ಒಂದು ಬೃಂದಾವನ ಇದೆ ಸ್ಟೇಜ್ ಮೇಲೆ. ಆ ಬೃಂದಾವನದ ಒಳಗಡೆ ಆಕ್ಚುಲಿ ಒಬ್ಬ ಋಷಿಮುನಿಯ ಜೀವಂತ ಸಮಾಧಿ ಇದೆ ಅಂತ ನಮಗೆ ಯಾರೋ ಒಬ್ರು ಹೇಳಿದ್ರು. ಅದು ನಿಜಾನೋ ಸುಳ್ಳು ಅಂತ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಹೌದು, ಅದರಲ್ಲಿ ಒಬ್ಬ ಋಷಿಮುನಿಯ ಜೀವಂತ ಸಮಾಧಿ ಇದೆ ಅಂತ ನಮಗೆ ಉತ್ತರ. ಇದೇ ನೋಡಿ ಋಷಿಮುನಿಗಳು ಇಲ್ಲಿ ಜೀವಂತವಾಗಿ ಸಮಾಧಿ ಆಗಿರುವಂತಹ ಬೃಂದಾವನ. ಸೊ ಋಷಿಮುನಿಗಳು ಇಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ನೋಡಿ. ಇಲ್ಲಿ ರಹಸ್ಯಗಳ ಖಜಾನೆ ಅಂತಾನೆ ಅನ್ಬೋದು. ಯಾಕೆಂದ್ರೆ ಇಲ್ಲಿ ಒಂದು ಹೆಣ್ಣು ದೇವರ ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ. ಅದು ನಾವು ಪ್ರಶ್ನೆ ಹಾಕಿ ನೋಡಿದಾಗ ಹೌದು, ಒಂದು ಹೆಣ್ಣು ದೇವರ ಶಕ್ತಿ ಇದೆ, ಒಂದು ನೆರಳು ರೀತಿಲಿ ಅಂತ ಉತ್ತರ ಬಂತು. ನಮಗೂ ಎಷ್ಟೊಂದ್ಸರಿ ನಾವು ಒಬ್ಬೊಬ್ರು ಇದ್ದಾಗ ನೆರಳುಗಳು ಕಾಣಿಸೋದಾಗ್ಲಿ ಅಥವಾ ಗೆಜ್ಜೆ ಶಬ್ದ ಕೇಳಿಸೋದು ಎಲ್ಲ ನಮಗೂ ಎಷ್ಟೊಂದ್ಸತಿ ಅನುಭವ ಆಗಿದೆ. ಇದೊಂಥರ ತುಂಬಾ ಶಕ್ತಿ ಇದೆ, ಬಟ್ ಯಾರಿಗೂ ಅಷ್ಟು ಗೊತ್ತಾಗ್ತಿಲ್ಲ ಈ ಶಕ್ತಿ ಇರೋದು. ಈ ಪರಮಾತ್ಮನೇ ಪವಾಡ ನಡೆಸುತ್ತಿರುವಂತಹ ಆಂಜನೇಯ ಸ್ವಾಮಿ. ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ನಮ್ಮ ಅಕ್ಕಪಕ್ಕ ಒಂದು ಕುತೂಹಲಕಾರಿ ಸ್ಥಳಗಳಿದ್ರೂ ನಮಗೆ ಗೊತ್ತಿರಲ್ಲ. ಅಂಥದ್ರಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ. ಅದು ಹೊಯ್ಸಳರ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ತುಂಬ ಪುರಾತನವಾದಂಥ ಆಂಜನೇಯ ದೇವಸ್ಥಾನ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಬೆಂಗಳೂರಲ್ಲಂತೂ. ಇವತ್ತು ನಾನು ಆ ಪುಣ್ಯವಾದಂಥ ಸ್ಥಳಕ್ಕೆ ಬಂದಿದ್ದೀನಿ. ಮುಂದೆ ಹೋಗ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ವಿವರಣೆ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅಂತೂ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ತುಂಬ ಥ್ರಿಲ್ ಆಗೋದೆ. ಸೊ ಈ ದೇವಸ್ಥಾನ ನೋಡಲೇಬೇಕು ಅಂತ ಹೋದಾಗ ನನಗೊಂಥರ ಆ ಸರೌಂಡಿಂಗಿಗೆ ಹೋದಾಗ ಏನೋ ಒಂಥರ ಆ ದೇವಸ್ಥಾನದ ಕಾಂಪೌಂಡ್ ಸರೌಂಡಿಂಗ್ ಏನಿದೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ನೀವು ಸುತ್ತಲೂ ನೋಡ್ಬೋದು, ಅಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ. ಹಂಗೆ ಈ ಆವರಣದಲ್ಲೇ ಒಬ್ಬರು ಋಷಿಮುನಿಗಳ ಬೃಂದಾವನವೂ ಇದೆ. ಸೊ ನಿಮಗೆ ಮೊದಲೇ ತಿಳಿಸ್ದಂಗೆ. ಸೊ ನಾನು ಹೋದಾಗ ಆಲ್ರೆಡಿ ಸಂಜೆ ಆಗಿತ್ತು, ಇನ್ನೇನು ಕತ್ತಾಗ್ತಾ ಬರ್ತಿತ್ತು. ಸೊ ಹಿಂಗೆ ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಬೇರೆ ಇದೆ. ರೈಲ್ವೆ ಹೋಗೋ ಸೌಂಡು ನಮಗೆ ಕೇಳಿಸ್ತಾ ಇರುತ್ತೆ. ಸೊ ಈ ಥರ ಒಂದು ಪುಣ್ಯ ಸ್ಥಳ ಸಿಕ್ಕಿರೋದು ನಮಗೆ ಪುಣ್ಯನೇ ಅಂತ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಇನ್ನೂ ಜನಕ್ಕೆ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಅಕ್ಕಪಕ್ಕ ಏರಿಯಾದವ್ರಿಗೆ ಇಲ್ಲಿ ಗೊತ್ತಿಲ್ಲ ಈ ಥರ ಒಂದು ದೇವಸ್ಥಾನ ಇದೆ ಅನ್ನೋದು. ಸೊ ಈ ಥರ ವಿಡಿಯೋಗಳು ನಾವು ಮಾಡೋ ಮುಖಾಂತರ ಪ್ರತಿಯೊಬ್ಬ ಹಿಂದೂಗಳ ಮನೆಗಳಿಗೆ ಈ ಥರ ವಿಡಿಯೋಗಳು ರೀಚ್ ಆಗಬೇಕು. ನಾವು ಈ ಥರ ದೇವಸ್ಥಾನಗಳನ್ನ ಉಳಿಸ್ಕೊಂಡು ಹೋಗಬೇಕು. ಈ ಥರ ಪವಾಡವಾದಂತಹ ಅದ್ಭುತವಾದ ಸ್ಥಳಗಳಿಗೆ ಭೇಟಿ ಕೊಟ್ಟು ಆ ದೇವರ ಸನ್ನಿಧಿಲಿ ಆ ದೇವರುಗಳ ಆಶೀರ್ವಾದ ನಾವು ತೊಗೊಬೇಕು. ಸೊ ಮೊನ್ನೆ ದೇವಸ್ಥಾನ ಕಟ್ಟಿರೋದಲ್ಲ, ಇದು 1000 ವರ್ಷದ ಇತಿಹಾಸ ಅಂತ ಹೇಳ್ತಾರೆ. ಸೊ ದೇವಸ್ಥಾನ ಒಳಗಡೆ ನಾವು ಹೋಗ್ತಿದ್ದಂಗೆ ತುಂಬ ಚೊಕ್ಕವಾಗಿ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂಥರ ಆಗಿನ ಕಾಲದ್ದು ಈ ಡಿಸೈನು ಆ ಬಿಲ್ಡಿಂಗ್ ಮೇಲೆಲ್ಲ ನಾವು ಕಾಣ್ಬೋದು. ತುಂಬ ಚಿಕ್ಕದಾಗಿದೆ ದೇವಸ್ಥಾನ ಒಳಗಡೆ ಮಾತ್ರ. ನನಗೆ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಬಂತು. ಒಂಥರ ಪ್ರಶಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅನಿಸುತ್ತೆ. ಹಾಗೆ ಆ ಸ್ವಾಮಿಯ ವಿಗ್ರಹ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಅಟ್ರಾಕ್ಟಿವ್ ಆಗಿದೆ, ಅಷ್ಟು ಒಂದು ವೈಬ್ರೇಷನ್ ಕಾಣುತ್ತೆ ಆ ಸ್ವಾಮಿ ನೋಡ್ತಾ ಇದ್ದರೆ. ಇಲ್ಲಿ ನೋಡಿ ಡೀಟೇಲ್ಸು, ಈ ದೇವಸ್ಥಾನ ಕಟ್ಟಿಸಿದ್ದು, ಆಮೇಲೆ ಈ ದೇವಸ್ಥಾನ ಯಾರು ನಡೆಸ್ಕೊಂಡು ಬಂದಿದ್ದಾರೆ, ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಆ ಮನೆತನದವ್ರದ್ದು ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ ಪ್ರತಿಯೊಂದೂ ಇಲ್ಲಿ. ಸೊ ನೀವು ಕಾಣ್ಬೋದು. ಸೊ ನೀವು ನೋಡ್ತಿದ್ದೀರಲ್ಲ ಈ ಆಂಜನೇಯ ಸ್ವಾಮಿಯ ವಿಗ್ರಹ. ಸೊ ಇದೇ ನೋಡಿ ಆಂಜನೇಯ ಸ್ವಾಮಿಯ ವಿಗ್ರಹ. ನೋಡ್ತಾ ಇದ್ರೇ ಏನೋ ಒಂಥರ ನನಗೆ ಮೈ ಜುಮ್ ಅನಿಸುತ್ತೆ ಆ ಸ್ವಾಮಿನ ನೋಡ್ತಾ ಇದ್ದರೆ. ಇನ್ನೂ ಈ ಸ್ವಾಮಿ ವಿಗ್ರಹಕ್ಕೆ ಬೇರೆ ಬೇರೆ ಥರ ಅಲಂಕಾರಗಳು ಮಾಡ್ತಾರೆ. ಅದಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೋದಾಗ ಈ ಅಲಂಕಾರ ಮಾಡಿದರು, ತುಂಬ ಅಟ್ರಾಕ್ಟಿವ್ ಆಗಿತ್ತು ಆಂಜನೇಯ ಸ್ವಾಮಿ. ನೋಡ್ತಿದ್ರೇ ನಮಗೆ ಮನಸ್ಸಲ್ಲಿ ಒಂಥರ ಆನಂದ ಉಕ್ಕಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ಆಂಜನೇಯ ಸ್ವಾಮಿ. ಅಷ್ಟೇ ಅಲ್ಲ ಗುರು, ಇಲ್ಲಿ ಆಂಜನೇಯ ಸ್ವಾಮಿ ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಈರಿರುತ್ತೆ ಅಂದರೆ ಬಲಗಡೆ ಒಂದು ಹೂವು ಬೀಳ್ಸುತ್ತಂತೆ, ಇಲ್ಲ ಅಂದರೆ ಎಡಗಡೆ ಹೂವು ಬೀಳ್ಸುತ್ತಂತೆ. ನಾವೆಲ್ಲ ಥರ ಪ್ರಶ್ನಾರ್ಥಗಳು ಇಲ್ಲಿ ಕೇಳ್ಬೋದಂತೆ, ನಾವೇ ಖುದ್ದಾಗಿ ಭಕ್ತಾದಿಗಳು ಬಂದು ಇಲ್ಲಿ. ಸೊ ಈ ರೀತಿ ಇದೆ. ಸೊ ಈ
ಇದು ಆಕ್ಚುಲಿ ನಮ್ಗೆ ಒಂದು ಪ್ರಶ್ನೆ ಆಗ್ತಾಗ ಉತ್ತರ ಬಂತು. ಆರೋಢ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿದ್ವಿ ಎಷ್ಟು ವರ್ಷದ ಇರ್ಬೋದು ಅಂತ. ಸುಮಾರು ಒಂದು 1000 ವರ್ಷದ್ದು ಅಂತ ಲೆಕ್ಕ ಬರ್ತದೆ. ಅದ್ರ ಹೊಯ್ಸಳರ ಕಾಲದ್ದು ಅಂತ. ಈ ಮೂಲ ವಿಗ್ರಹ ಏನಿದೆ, ಈ ಪ್ರಭಾವಳಿ ಹಿಂದ್ಗಡೆ ಮೂಲ ವಿಗ್ರಹ, ಅದು ಆಕ್ಚುಲಿ ಅದನ್ನ ನೋಡಿದ್ರೆ ಒಂದು 5 ವರ್ಷದ ಒಂದು 4-5 ವರ್ಷದ ಮಗು ಕಾಣಿಸ್ತದೆ ಆ ವಿಗ್ರಹ. ಆಕ್ಚುಲಿ ನೀವು ಬೆಣ್ಣೆ ಅಲಂಕಾರ ಟೈಮಲ್ಲಿ, ಚಂದ್ರವರ್ಣ ಅಲಂಕಾರ ಟೈಮಲ್ಲಿ, ಇಲ್ಲ ಅಭಿಷೇಕ ಟೈಮಲ್ಲಿ ನೋಡ್ಬೋದು ಅದನ್ನ. ಆಮೇಲೆ ಅಲ್ಲೇ ಒಂದು ಬೃಂದಾವನ ಇದೆ ಸ್ಟೇಜ್ ಮೇಲೆ. ಆ ಬೃಂದಾವನದ ಒಳಗಡೆ ಆಕ್ಚುಲಿ ಒಬ್ಬ ಋಷಿ ಮುನಿಯ ಜೀವಂತ ಸಮಾಧಿ ಇದೆ ಅಂತ ನಮಗೆ ಯಾರೋ ಒಬ್ರು ಹೇಳಿದ್ರು. ಅದು ನಿಜಾನೋ ಸುಳ್ಳೋ ಅಂತ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಹೌದು, ಅದ್ರಲ್ಲಿ ಒಬ್ಬ ಋಷಿ ಮುನಿಯ ಜೀವಂತ ಸಮಾಧಿ ಇದೆ ಅಂತ ನಮಗೆ ಉತ್ತರ ಬಂತು. ಅಂದ್ರೆ ಸುಮಾರು 1000 ವರ್ಷದ ಹಳೇದು ಅಂತ ನಮಗೆ ಲೆಕ್ಕ ಬರ್ತಿದೆ. ಓಕೆ ಓಕೆ. ಅಂದ್ರೆ ಹೊಯ್ಸಳರ ಕಾಲದ್ದು ಆಕ್ಚುಲಿ ಇದೆಲ್ಲ ಫುಲ್ ಮಣ್ಣುಗೋಡೆ ಇತ್ತು, ಅದೆಲ್ಲ ಬೀಳ್ಸ್ಬಿಟ್ಟು ಕಲ್ ಕಟ್ಟಡ ಕಟ್ಟಿರೋದು. ಇದ್ರ ಒಳಗಡೆ ಎಲ್ಲ ಚಪ್ಪಡಿ ಕಲ್ಲುಗಳು ಹಾಗೆ ಇದೆ. ಇದನ್ನೇನು ಶೇಕ್ ಮಾಡಿದಿರ. ಆಕ್ಚುಲಿ ಇದನ್ನ ಒಬ್ರು ಶಿಫ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಅವರು ಮನ್ಸು ಒಳ್ಳೇದಾಗೆ ಇತ್ತು, ಅವ್ರ ಉದ್ದೇಶ ಕೆಟ್ಟದಲ್ಲ, ಬಟ್ ಅದು ಆತನಿಗೆ ಇಷ್ಟ ಇರ್ಲಿಲ್ಲ. ಸೊ ಅವ್ರಿಗೆ ಸ್ವಲ್ಪ ಅಡೆತಡೆಗಳಾಯ್ತು. ಸೊ ವಾಪಸ್ ಬೇಡ ಅಂತ ಇದೇ ಜಾಗದಲ್ಲೇ ರೆನೋವೇಟ್ ಮಾಡಿದ್ರು. ಓಕೆ 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 ಓಕೆ. ಅಂದ್ರೆ ಇಲ್ಲಿ ಋಷಿ ಮುನಿಗಳದ್ದು ಅಂದ್ರೆ ಯಾವ ಋಷಿ ಮುನಿಗಳು ಅಂತ? ಋಷಿ ಮುನಿ ಆಕ್ಚುಲಿ ಇನ್ನ ನಮ್ಗೆ ಗೊತ್ತಾಗಿಲ್ಲ. ಇನ್ನ ನಾವು ತಿಳ್ಕೊಳಕ್ ಟ್ರೈ ಮಾಡ್ತಿದೀವಿ. ಓಕೆ. ಇನ್ನ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ಮಾಹಿತಿ ಆಗ್ತದೆ. ಓಕೆ. ಅಂದ್ರೆ ಜನಗಳಿಗೆ ಇಲ್ಲಿ ಮಾಹಿತಿ ಗೊತ್ತಿದೆಯಾ ಈ ತರ ದೇವಸ್ಥಾನ ಇಂಥ ಜಾಗದಲ್ಲಿ ಇದೆ ಅಂತ? ಯಾಕಂದ್ರೆ ನನಗಂತೂ ಗೊತ್ತಿಲ್ಲ. ಹೌದು, ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇವಾಗ ಯಾರ ರೀಲ್ಸ್ ಮಾಡಿ ಏನೋ ಹಾಕಿದ್ರೆ ಸ್ವಲ್ಪ ಗೊತ್ತಾಗ್ತಿದೆ. ಸೊ ಇದೊಂಥರ ತುಂಬಾ ಶಕ್ತಿ ಇದೆ, ಬಟ್ ಯಾರಿಗೂ ಅಷ್ಟು ಗೊತ್ತಾಗ್ತಿಲ್ಲ ಶಕ್ತಿ ಇರೋದು. ಆಕ್ಚುಲಿ ನಾನು ರೀಲಲ್ಲಿ ನೋಡಿ ನನಗೂ ಶಾಕ್ ಆಯಿತು. ನಮ್ಮ ಅಂದರೆ ಸರೌಂಡಿಂಗಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ ಅಂತ. ಸೊ ಗೊತ್ತಿಲ್ಲ, ಹೆಂಗೋ ನೀವು ಹೇಳಿದ್ಕೆ ನಮಗೆ ಗೊತ್ತಾಗಿದ್ದು ಇವತ್ತು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾಂಬ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶ್ರೀರಸಾ ನವಾಮಿ. ಸೊ ನೋಡಿದ್ರಲ್ಲ ಈ ಸ್ವಾಮಿಯ ಒಂದು ಪವಾಡ, ಯಾವ ರೀತಿ ಇಲ್ಲಿ ಪವಾಡ ನಡೆಸ್ತಾ ಇದೆ ಅಂತ. ಒಂದೊಂದು ವಿಷಯನೂ ಅವ್ರ ಬಾಯಿಂದನೇ ಕೇಳ್ತಾ ಇದ್ದಾರೆ, ಅರ್ಚಕರ ಬಾಯಿಂದ ಕೇಳ್ತಿದ್ರೆ ನಮಗೆ ಒಂಥರ ಮೈ ಜುಮ್ ಅನಿಸುತ್ತೆ. ಆ ಸ್ವಾಮಿನ ನೋಡ್ತಾ ಇದ್ದರೆ ನೀವೇ ನೋಡಿ ಎಷ್ಟು ಅಟ್ರಾಕ್ಟಿವ್ ಇದೆ, ವೈಬ್ರೇಷನ್ ಬರುತ್ತೆ. ನಾವು ಸನ್ನಿಧಿ ಮುಂದೆ, ಗರ್ಭಗುಡಿ ಮುಂದೆ ನಿಂತ್ಕೊಂಡ್ರೆ ನನಗಂತೂ ತುಂಬ ಒಂಥರ ಮನಸ್ಸಿಗೆ ಸಂತೋಷ ಆಯಿತು ಇಲ್ಲಿ ನೋಡಿ. ಬರೋ ಭಕ್ತಾದಿಗಳೆಲ್ಲ ಯಾವ ರೀತಿ ಹೇಳ್ತಾರೆ, ಅವ್ರು ಅನ್ಕೊಂಡಿರೋದೆಲ್ಲ ಕೆಲಸ ಕಾರ್ಯಗಳು ಆಗಿದೆಯಂತ? ಖಂಡಿತ. ಇವಾಗ ಎಷ್ಟೋ ಜನಕ್ಕೆ ಕೆಲ್ಸಗಳು ನಿಂತೋಗಿರುತ್ತೆ, ಏನೋ ಒಂದು ಅನ್ಕೊಂಡಿರೋ ಕೆಲ್ಸಗಳು ಅಥವಾ ಅನ್ಕೊಂಡಿರೋ ಕೆಲ್ಸಗಳು ಸ್ಟಾರ್ಟೇ ಆಗ್ತಿರಲ್ಲ. ಅವ್ರಿಗೆ ನಾವು ಸಜೆಸ್ಟ್ ಮಾಡೋದಂದ್ರೆ 11 ಮಂಗಳವಾರ ಬೆಲ್ಲದ ಆರತಿ, ಹಾಗೆ 11 ಶನಿವಾರ ಎಳ್ಳಿನ ಬತ್ತಿ ಅಂಟಿಸಿ ಅಂತ, ಅಲ್ಲಾಚೆ ಎಳ್ಳಿನ ಬತ್ತಿ ಅಂಟಿಸಿ ಅಂತ. ಸೊ ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಲೈಕ್ ಕೆಲವರಿಗೆ 11 ವಾರ ಮುಗಿದ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಕೆಲವರಿಗೆ 11 ವಾರ ಸ್ಟಾರ್ಟ್ ಮಾಡಿ 1-2 ವಾರ ಆಗ್ತಿದಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅದ್ ಬಿಟ್ರೆ ಇನ್ನ ಕೆಲವರು ಅರಸ್ಕೊಂಡಿದ್ದಾರೆ ಚಂದ್ರವರ್ಣ ಅಲಂಕಾರ ಮಾಡಿಸ್ತೀವಿ ಅಂತ. ಆಕ್ಚುಲಿ ನಡೀತಿದೆ ಇವಾಗಲೇ 4 ವಾರ ಆಯ್ತು, 3-4 ವಾರ ಆಯ್ತು. ಅವ್ರಿಗೆ ಅಲಂಕಾರ ಮಾಡಿಸ್ತೀವಿ ಅನ್ಕೊಂಡಿದ್ದಷ್ಟೇ. ಇನ್ನ ಅಲಂಕಾರ ಸ್ಟಾರ್ಟ್ ಆಗಕ್ ಮುಂಚೆನೆ ಅವ್ರಿಗೆ ಒಳ್ಳೇದಾಗಕ್ ಸ್ಟಾರ್ಟ್ ಆಯ್ತು. ಒಬ್ರು ಮೈಸೂರವರು. ಸೊ ಚಂದ್ರವರ್ಣ ಅಲಂಕಾರ ಅದ್ ಬಿಟ್ರೆ ಒಡೆಯಾರ ಮಾಡಿಸ್ತೀವಿ ಅಂತಾನು, ಒಡೆಯಾರನು ಶ್ರೇಷ್ಠ ಅಂತಾರೆ ಆಂಜನೇಯಂಗೆ. ಸೊ ಅದು ಅರ್ಕೆ ಕಟ್ಕೋಬೋದಿಲ್ಲ. ಅಭಿಷೇಕ ಮಾಡಿಸ್ತೀನಿ, ಏನೂ ಆಗಲ್ಲಪ್ಪ, ಅಷ್ಟೊಂದೆಲ್ಲ ಆಗಲ್ಲ, ಅಟ್ಲೀಸ್ಟ್ ಒಂದು ಅಭಿಷೇಕ ಮಾಡಿಸಿ, ಇಲ್ಲ ಒಂದು ಅಟ್ಲೀಸ್ಟ್ ಒಂದು ಕಾಯಿ ಹೊಡೆದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂದ್ರೂ ಅವನ ಒಂದು ಅನುಗ್ರಹ ಸಿಗುತ್ತೆ ಅದ್ರ. ಓಕೆ ಓಕೆ. ಸೊ ಫೈನಲ್ ಆಗಿ ಇನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲದಿರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಸೊ ಇನ್ನು ಅಂದರೆ ಜನಗಳಿಗೆ ಗೊತ್ತಿರಲ್ಲ, ಎಷ್ಟೊಂದು ಜನಕ್ಕೆ ಈ ಥರ ದೇವಸ್ಥಾನಗಳಿದೆ, ನಮ್ಮ ಅಕ್ಕಪಕ್ಕ ಇದೆ ಅಂತಲೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ನಿಮ್ಗೆ ಏನೇ ಒಂದು ಅರ್ಕೆಗಳಿದ್ರು ಅಥವಾ ನಿಮ್ಮ ಏನೇ ಒಂದು ಪ್ರಶ್ನೆಗಳಿದ್ರು, ಇವನು ಒಂಥರ ಎಷ್ಟೊಂದ್ಸತಿ ಪ್ರಶ್ನೆಗೆ ಉತ್ತರನೂ ಕೊಡ್ತಾನೆ. ಪ್ರಶ್ನೆ ಕೆಲಸ ಆಗುತ್ತೆ ಅಂದ್ರೆ ಬಲಗಡೆ ಉತ್ತರ ಕೊಟ್ಟಿರೋದು ಇದೆ, ಆಗೋದಿಲ್ಲ ಅಂದ್ರೆ ಎಡಗಡೆ ಉತ್ತರ ಕೊಟ್ಟಿರೋದಿದೆ. ಸೊ ಅದು ಇವನ ಒಂದು ವಿಶೇಷ. ಸೊ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ಇವನು ಏನೋ ಒಂದು ಸಹಕಾರ ಮಾಡ್ತಾನೆ. ಸೊ ಈಗ ನಮ್ಮ ಮನಸ್ಸಲ್ಲಿ ನಾವೇನಾದ್ರು ಅನ್ಕೊಂಡಿದೀವಿ ಅಂದ್ರೆ ಆಗುತ್ತೆ ಅಂದ್ರೆ ರೈಟ್ ಅಲ್ಲಿ ಆತರ ರೈಟ್ ಅಲ್ಲಿ ಹೂವು ಕೊಡ್ತಾನೆ, ಇಲ್ಲ ಅಂದ್ರೆ ಎಡಗಡೆ ಸೈಡ್ ಕೊಡ್ತಾನೆ. ಸೊ ಅದು ಇದೆ ವಿಶೇಷ. ಪ್ರಶಾಂತವಾಗಿ ಕೂತ್ಕೊಂಡು ಇವಾಗ ನೀವು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಒಂದು ವೈಬ್ರೇಷನ್ ಗೊತ್ತಾಗುತ್ತೆ. ಇವಾಗ ಒಂದು ಸ್ಟೇಜ್ ಮೇಲೂ ನಿಮ್ಗೆ ಆ ಸ್ಟೇಜ್ ಇರೋ ಜಾಗದಲ್ಲೇ ಅದೇ ಜಾಗದಲ್ಲಿ ಋಷಿಗಳು ಕೂತ್ಕೊಂಡು ತಪಸ್ ಮಾಡ್ತಿದ್ರು ಅಂತಾನು ಇದೆ. ಸೊ ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಒಂದು ಪ್ರಶಾಂತತೆ ಸಿಗುತ್ತೆ. ಅದೇ ಒಳಗಡೆ ಬಂದ್ರೆ ಏನೋ ಒಂಥರ ಪ್ರಶಾಂತವಾಗಿ ವಾತಾವರಣ, ಒಂಥರ ಪಾರ್ಕ್ ರೀತಿ ಫೀಲ್ ಆಯ್ತು ನಮ್ಗೆ. ಟೆಂಪಲ್ ಇರೋದೇ ಗೊತ್ತಿರಲಿಲ್ಲ.
ಒಂಥರ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತೂ ಇದೆ ಇಲ್ಲಿ ಖಂಡಿತ. ತುಂಬಾ ಶಕ್ತಿಗಳಿದೆ. ಒಂಥರ ಇಲ್ಲಿ ರಹಸ್ಯಗಳ ಖಜಾನೆ ಅಂತಾನೆ ಅನ್ಬೋದು. ಯಾಕೆಂದ್ರೆ ಇಲ್ಲಿ ಒಂದು ಹೆಣ್ಣು ದೇವರ ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ. ಅದು ನಾವು ಪ್ರಶ್ನೆ ಹಾಕಿ ನೋಡಿದಾಗ ಹೌದು, ಒಂದು ಹೆಣ್ಣು ದೇವರ ಶಕ್ತಿ ಇದೆ, ಒಂದು ನೆರಳು ರೀತಿಲಿ ಅಂತ ಉತ್ತರ ಬಂತು. ನಮಗೂ ಎಷ್ಟೊಂದ್ಸರಿ ನಾವು ಒಬ್ಬೊಬ್ರು ಇದ್ದಾಗ ನೆರಳುಗಳು ಕಾಣಿಸೋದಾಗ್ಲಿ ಅಥವಾ ಗೆಜ್ಜೆ ಶಬ್ದ ಕೇಳಿಸೋದು ಎಲ್ಲ ನಮಗೂ ಎಷ್ಟೊಂದ್ಸತಿ ಅನುಭವ ಆಗಿದೆ. ನಿಮಗೆ ಅದು ಅನುಭವ ಆಗಿದೆ? ಹೌದು, ಎಸ್. ನಾವು ಒಬ್ಬೊಬ್ರು ಇದ್ದಾಗ ನಮ್ಗೆ ಆಕೆ ಬರ್ತಿರೋದು, ಕೆಲವ್ರು ಹೇಳೋ ಪ್ರಕಾರ ಕಾಣಿಸಿದೆ ನಮ್ಗೆ ಅಂತಾನು ಅಂತಾರೆ ಹೆಣ್ಣು ದೇವರ ಶಕ್ತಿ. ಸೊ ನಮ್ಗಂತೂ ಅನುಭವ ಆಗಿದೆ. ಹಾಗಾದ್ರೆ ಒಂದು ಹೆಣ್ಣು ದೇವ್ರು ಈ ಸರೌಂಡಿಂಗ್ ಅಲ್ಲಿ ಇದೆ. ಹೌದು, ಶಾಂತ ದೇವತೆ. ಅದು ಕೂಡ ಶಾಂತ ದೇವತೆ, ರೌದ್ರ ದೇವಿ ಅಲ್ಲ, ಶಾಂತ ದೇವಿಯ ಒಂದು ಹೆಣ್ಣು ದೇವರ ಸಂಚಾರ ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ನೋಡಿದ್ರಲ್ಲ, ಈ ತರ ಒಂದು ದೇವಸ್ಥಾನ ನಮ್ಮ ಅಕ್ಕಪಕ್ಕ ಇದೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಇವತ್ತು ನಾನು ಈ ತರ ಒಂದು ಸುಮಾರು 1000 ವರ್ಷ ಇತಿಹಾಸ ಉಳ್ಳಂಥ ದೇವಸ್ಥಾನಕ್ಕೆ ಬಂದಿದ್ದು ನನ್ನ ಪುಣ್ಯ ಅಂತ ಹೇಳ್ತೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಈ ಜಾಗ ಬಗ್ಗೆ ಒಂದೊಂದು ವಿಷಯ ತಿಳ್ಕೊತಾ ಹೋದ್ರೂ ನಿಗೂಢದ ಮೇಲೆ ನಿಗೂಢ ತುಂಬ ರಹಸ್ಯಗಳ ಥರ ಇದೆ. ಒಂಥರ ಏನಂತಾರೆ, ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಪ್ಲೇಸಲ್ಲಿ ಬಂದು ಆ ದೇವರ ಒಂದು ಆಶೀರ್ವಾದ ತೊಗೊಂಡ್ರೆ. ತುಂಬ ಚೆನ್ನಾಗಿದೆ. ಸೊ ನೀವು ಇನ್ನೂ ಯಾರಾದರೂ ಈ ಕಡೆ ಬಂದಿಲ್ಲ ಅಂದರೆ ಮೊದಲು ಬನ್ನಿ, ದೇವ ದರ್ಶನ ತೊಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ.